ಇಂದು ದೇವರ ಸೃಷ್ಟಿಯ ಯೋಜನೆಯ ಹಿಂದೆ ಇರುವ ಕಾರಣಗಳು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಈ ಪ್ರಸಂಗದ ಮೂಲಕ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ಒಮ್ಮೆ ಇಬ್ಬರು ಸಹೋದರರಿದ್ದರು. ಅವರು ನಗರದಲ್ಲಿ ಹುಟ್ಟಿ ಬೆಳೆದಿದ್ದರು ಮತ್ತು ಅವರು ಎಂದಿಗೂ ಹಳ್ಳಿಯಲ್ಲಿ ಜೀವಿಸಲಿಲ್ಲ. ಅಕ್ಕಿ ಹೇಗೆ ಬೆಳೆಯುತ್ತದೆಂದು ಅವರಿಗೆ ತಿಳಿದಿರಲಿಲ್ಲ. ಒಂದು ದಿನ ಇಬ್ಬರು ಸಹೋದರರು ಪರಸ್ಪರ, ನಾವು ನಗರದಲ್ಲಿ ಹುಟ್ಟಿ ಬೆಳೆದಿದ್ದೇವೆ, ಹಾಗಾಗಿ ನಮಗೆ ಹಳ್ಳಿಯ ಬಗ್ಗೆ ಏನೂ ತಿಳಿದಿಲ್ಲ. ನಾವು ಹಳ್ಳಿಗೆ ಹೋದರೆ ಹೇಗಿರುತ್ತದೆ ಎಂದು ಮಾತಾಡಿಕೊಂಡರು. ಹಳ್ಳಿ ಯಾವ ರೀತಿಯ ಸ್ಥಳವಾಗಿರುತ್ತದೆಂದು ಅವರಿಗೆ ತಿಳಿಯದಿದ್ದರಿಂದ ಅವರಿಗೆ ಅಲ್ಲಿನ ಜನರ ಬಗ್ಗೆ ಅಥವಾ ಅವರ ಚಟುವಟಿಕೆಗಳ ಬಗ್ಗೆ ತಿಳಿದಿರಲಿಲ್ಲ. ಅಲ್ಲಿನ ಜನರ ಜೀವನ ಶೈಲಿಯನ್ನು ಕಲಿಯಲು ಅವರು ಹಳ್ಳಿಗೆ ಪ್ರವಾಸಕ್ಕೆ ಹೊರಟರು. ಅವರು ಅಲ್ಲಿಗೆ ಹೋದ ಸ್ವಲ್ಪ ಸಮಯದಲ್ಲೇ ಜನರು ತಮಗೆ ತಿಳಿಯದಿರುವ ಕೆಲಸಗಳನ್ನು ಮಾಡುತ್ತಿರುವುದನ್ನು ನೋಡಿದರು. ಹಲವಾರು ಜನರು ವಿಶಾಲವಾದ ಹೊಲದಲ್ಲಿ ನಿರಂತರವಾಗಿ ಗುದ್ದಲಿಯಿಂದ ಮಣ್ಣನ್ನು ಅಗೆಯುವುದು ಮತ್ತು ನೆಲವನ್ನು ಉಳುಮೆ ಮಾಡುವುದನ್ನು ನೋಡಿದರು. ಅವರು ಅಂತಹ ವಿಷಯಗಳನ್ನು ನಗರದಲ್ಲಿ ನೋಡದ ಕಾರಣ ಅವರು ಮಾಡುತ್ತಿದ್ದ ಕೆಲಸವನ್ನು ನೋಡಿ ಆಕರ್ಷಿತರಾಗಿ ನೋಡುತ್ತಲೇ ಇದ್ದರು. ಅವರು ಮಣ್ಣನ್ನು ಏಕೆ ತಲೆ ಕೆಳಗಾಗಿ ತಿರುಗಿಸುತ್ತಿದ್ದಾರೆ, ಅವರು ಏಕೆ ಅದನ್ನು ಮಾಡುತ್ತಿದ್ದರು ಎಂದು ಸಹೋದರರಿಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಉಳುಮೆ ಮಾಡಿದ ನೆಲದಲ್ಲಿ ಗೋಧಿಯ ಬೀಜಗಳನ್ನು ಎಸೆಯುವುದನ್ನು ನೋಡಿದರು. ಅವರು ಗೋಧಿಯ ಬೀಜಗಳನ್ನು ಅಲ್ಲಿ ಏಕೆ ಎಸೆಯುತ್ತಿದ್ದಾರೆ? ಅವರು ಮೊದಲು ಎಂದಿಗೂ ನೋಡಿರದ ವಿಚಿತ್ರ ವಿಷಯಗಳನ್ನು ನೋಡಿದ ಕಾರಣ ಒಬ್ಬ ಸಹೋದರನು, ಈ ವಿಚಿತ್ರ ಹಳ್ಳಿಯಲ್ಲಿ ಇನ್ನೂ ಒಂದು ದಿನ ಕೂಡ ಇರಲು ಸಾಧ್ಯವಿಲ್ಲ ಎಂದು ಹೇಳಿ ನಗರಕ್ಕೆ ಹಿಂತಿರುಗಿದನು. ಕಿರಿಯ ಸಹೋದರನು, ಜನರು ಇಲ್ಲಿ ಮಾಡುವ ಕೆಲಸಗಳು ವಿಚಿತ್ರವಾಗಿವೆ, ಆದರೆ ನಾನು ಇಲ್ಲಿಗೆ ಬಂದಿರುವುದರಿಂದ ಕೊನೆಯಲ್ಲಿ ಏನಾಗುತ್ತದೆಂದು ನೋಡಲು ನಾನು ಇಲ್ಲೇ ಇರುತ್ತೇನೆ ಎಂದು ಯೋಚಿಸಿ ಅಲ್ಲಿಯೇ ಉಳಿದುಕೊಂಡನು. ಎಷ್ಟಾದರೂ ಸ್ವಲ್ಪ ಸಮಯ ಕಳೆದ ನಂತರ ಜನರು ಉಳುಮೆ ಮಾಡಿ ಮಣ್ಣನ್ನು ತಲೆ ಕೆಳಗಾಗಿ ಮಾಡಿದ ವಿಶಾಲವಾದ ಹೊಲವು ತಾಜಾ ಹಸಿರು ಎಲೆಗಳನ್ನು ಬಿಡಲು ಪ್ರಾರಂಭಿಸಿತು. ಇಡೀ ನೆಲವು ಎಲ್ಲೆಡೆ ಹಸಿರು ಎಲೆಗಳಿಂದ ತುಂಬಿಕೊಂಡಿತು. ಕಿರಿಯ ಸಹೋದರನು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡನು. ಇದು ನಿಜಕ್ಕೂ ನಿಗೂಢ ವಿದ್ಯಮಾನ, ಇದು ಹೇಗೆ ಸಾಧ್ಯ ಎಂದು ಯೋಚಿಸಿದನು. ಅವನು ನಗರಕ್ಕೆ ಹಿಂತಿರುಗಿದ ಹಿರಿಯ ಸಹೋದರನಿಗೆ ಪತ್ರವನ್ನು ಕಳುಹಿಸಿದನು. ನಾನು ಇಲ್ಲಿ ಬಹಳ ಆಶ್ಚರ್ಯಕರ ವಿಷಯಗಳನ್ನು ನೋಡುತ್ತಿದ್ದೇನೆ. ನೀನು ಮತ್ತು ನಾನು ನೋಡಿದ ಬಂಜರು ಭೂಮಿಯು ಈಗ ತಾಜಾ ಹುಲ್ಲಿನಿಂದ ತುಂಬಿಕೊಂಡಿದೆ. ನೀನು ಬಂದು ಕಣ್ಣಾರೆ ನೋಡು, ಇದು ನಿಜವಾಗಿಯೂ ಅದ್ಭುತ ಎಂದು ಪತ್ರದಲ್ಲಿ ಬರೆದನು. ಹಾಗಾಗಿ ನಗರಕ್ಕೆ ಹಿಂತಿರುಗಿದ್ದ ಹಿರಿಯ ಸಹೋದರನು ಮತ್ತೆ ಹಳ್ಳಿಗೆ ಬಂದನು. ಅಂತಹ ಬಂಜರು ಭೂಮಿಯು ಸಂಪೂರ್ಣವಾಗಿ ಹಸಿರು ನೆಲ ಹೊದಿಕೆಯಿಂದ ಮುಚ್ಚಿರುವಂತೆ ಬದಲಾಗಲು ಹೇಗೆ ಸಾಧ್ಯ ಎಂದು ಯೋಚಿಸಿದನು. ಅವನಿಗೆ ಬಹಳ ಆಶ್ಚರ್ಯವಾಯಿತು. ಇಬ್ಬರು ಸಹೋದರರು ಇನ್ನೂ ಸ್ವಲ್ಪ ಸಮಯವನ್ನು ಅಲ್ಲಿ ಕಳೆದರು. ನಂತರ ಇದ್ದಕ್ಕಿದ್ದಂತೆ ಹಸಿರಿನಿಂದ ತುಂಬಿದ ನೆಲವು ಬಂಗಾರದ ಬಣ್ಣಕ್ಕೆ ಬದಲಾಗಲು ಪ್ರಾರಂಭವಾಯಿತು. ಮತ್ತೊಮ್ಮೆ ಅವರು ಕಣ್ಮುಂದೆ ನಡೆಯುತ್ತಿದ್ದ ವಿಷಯವನ್ನು ನೋಡಿ ಆಕರ್ಷಿತರಾದರು. ಇದು ಅದ್ಭುತ, ಹಸಿರು ಗಿಡಗಳು ಇದ್ದಕ್ಕಿದ್ದಂತೆ ಬಂಗಾರದ ಬಣ್ಣಕ್ಕೆ ಬದಲಾಗಲು ಹೇಗೆ ಸಾಧ್ಯ? ಅದಕ್ಕೆ ಯಾರೂ ಬಣ್ಣ ಹಚ್ಚಿರುವುದಿಲ್ಲ. ಇದು ನಿಜವಾಗಿಯೂ ಅದ್ಭುತ ಎಂದು ಯೋಚಿಸುತ್ತಾ ಆಶ್ಚರ್ಯಪಟ್ಟರು. ಆದರೆ ಸ್ವಲ್ಪ ಸಮಯದ ನಂತರ ರೈತರು ಕುಡುಗೋಲನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಕತ್ತರಿಸಲು ಪ್ರಾರಂಭಿಸಿದರು. ಸಹೋದರರ ಕಣ್ಣಿಗೆ ಅದು ರೈತರು ಅವುಗಳನ್ನು ನಾಶ ಮಾಡುತ್ತಿದ್ದಂತೆ ಕಂಡಿತು. ವಾಸ್ತವದಲ್ಲಿ ಅವರು ಅವುಗಳನ್ನು ಕೊಯ್ಯುತ್ತಿದ್ದರು. ಅವರು ಬೆಳೆಸಿದ ಸುಂದರವಾದ ಗಿಡಗಳನ್ನು ಬೆಳೆಯಲು ಬಿಡದೆ ಬದಲಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಅವುಗಳನ್ನು ನಾಶ ಮಾಡುತ್ತಿರುವುದನ್ನು ನೋಡಿ ಸಹೋದರರು ಮತ್ತೆ ಆಶ್ಚರ್ಯಗೊಂಡರು. ಅವುಗಳನ್ನು ಬೆಳೆಸುವುದು ತುಂಬಾ ಕಷ್ಟ, ಅದನ್ನು ಹೇಗೆ ಅಷ್ಟು ಸುಲಭವಾಗಿ ನಾಶ ಮಾಡಲು ಸಾಧ್ಯ? ಆಗ ಹಿರಿಯ ಸಹೋದರನು, ಈ ಹಳ್ಳಿಯಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಇಂತಹ ವಿಚಿತ್ರ ಜನರೊಂದಿಗೆ ಜೀವಿಸಲು ನನಗೆ ಇಷ್ಟವಿಲ್ಲ ಎಂದು ಹೇಳಿ ನಗರಕ್ಕೆ ಹಿಂತಿರುಗಿದನು. ಆದರೆ ಕಿರಿಯ ಸಹೋದರನು ಅದರ ಬಗ್ಗೆ ಆಳವಾಗಿ ಯೋಚಿಸಿ, ಈ ಪ್ರಯಾಣವನ್ನು ನಾನು ಈಗಾಗಲೇ ಪ್ರಾರಂಭಿಸಿದ್ದರಿಂದ ಕೊನೆಯವರೆಗೂ ಏನಾಗುತ್ತದೆಂದು ನಾನು ನೋಡುತ್ತೇನೆ ಎಂದು ತೀರ್ಮಾನಿಸಿದನು. ರೈತರು ಗೋಧಿಯನ್ನು ಒಕ್ಕಣೆ ಮಾಡಲು ಪ್ರಾರಂಭಿಸಿದರು ಮತ್ತು ಕಿರಿಯ ಸಹೋದರನು ಬಡಿದ ಗೋಧಿಯನ್ನು ಚೀಲಗಳಲ್ಲಿ ಹಾಕುವ ಮೂಲಕ ಅವರಿಗೆ ಸಹಾಯ ಮಾಡಿದನು. ಕೊಯ್ಲು ಮಾಡಿದ ಗೋಧಿಯನ್ನು ಕಣಜದಲ್ಲಿ ಇಡುವಾಗ ಬೀಜಗಳನ್ನು ಬಿತ್ತಿ ಗೋಧಿಯನ್ನು ಕೊಯ್ಲು ಮಾಡಿದ ರೈತರ ಕೆಲಸವನ್ನು ಕಿರಿಯ ಸಹೋದರನು ಪ್ರಶಂಸಿಸಿದನು. ಅವನು ಮತ್ತು ಅವನ ಸಹೋದರನು ಮೊದಲು ಅರ್ಥ ಮಾಡಿಕೊಳ್ಳದ ರೈತರ ಪರಿಶ್ರಮವನ್ನು ಅವರು ಪ್ರಶಂಸಿಸಿದರು.
ಅವರು ಮಣ್ಣನ್ನು ಅಗೆದು ಆ ಮಣ್ಣಿನಲ್ಲಿ ಗೋಧಿಯ ಬೀಜಗಳನ್ನು ಎಸೆದು ನಂತರ ಗೋಧಿಯನ್ನು ಕತ್ತರಿಸಿದ ಕಾರಣವನ್ನು ಅವರು ಅರ್ಥ ಮಾಡಿಕೊಂಡರು. ವಾಸ್ತವದಲ್ಲಿ ರೈತರು ಕುಡುಗೋಲಿನಿಂದ ಗೋಧಿಯನ್ನು ನಾಶ ಮಾಡುತ್ತಿರಲಿಲ್ಲ, ಬದಲಿಗೆ ಅದನ್ನು ಕೊಯ್ಲು ಮಾಡುತ್ತಿದ್ದರು. ಇಬ್ಬರು ಸಹೋದರರು ಎಂದಿಗೂ ಕೃಷಿಯನ್ನು ಮಾಡದ ಕಾರಣ ರೈತರು ಬೆಳೆಗಳನ್ನು ನಾಶ ಮಾಡುತ್ತಿರುವಂತೆ ಕಂಡಿತು. ಈ ಚಟುವಟಿಕೆಗಳು ರೈತರ ಜೀವಮಾನದಲ್ಲಿ ಪ್ರತಿ ವರ್ಷವೂ ಪುನರಾವರ್ತಿಸಲಾಗುತ್ತದೆ ಎಂದು ಅವರು ತಿಳಿದುಕೊಂಡರು. ಬೆಳೆಗಳನ್ನು ಕೊಯ್ಲು ಮಾಡುವ ಪ್ರಕ್ರಿಯೆಯಲ್ಲಿ ರೈತರು ತಮ್ಮ ಜೀವಮಾನವೆಲ್ಲ ಸಹಿಸಿಕೊಳ್ಳುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ಅದೇ ರೀತಿಯಲ್ಲಿ ದೇವರ ಕಾರ್ಯಗಳ ವಿಷಯ ಬಂದಾಗ ಜನರು ದೇವರ ಕಾರ್ಯಗಳನ್ನು ಮೊದಲು ನೋಡಿರದ ಕಾರಣ ಅವರು ದೇವರ ಕಾರ್ಯಗಳ ನಿಜವಾದ ಆಳವನ್ನು ಅರ್ಥ ಮಾಡಿಕೊಂಡಿಲ್ಲ. ಅದನ್ನು ಯಾರು ನೋಡಿರದಿದ್ದರೂ ಅವರು ಮಾಡುವ ಎಲ್ಲ ಕೆಲಸದ ಹಿಂದೆ ಖಂಡಿತ ಒಂದು ಕಾರಣವಿರುತ್ತದೆ. ರೈತರು ಮಣ್ಣನ್ನು ಅಗೆದು ಬೀಜಗಳನ್ನು ಬಿತ್ತುವುದಕ್ಕೆ ಒಂದು ಕಾರಣವಿದೆ. ದೇವರ ಕೆಲಸವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಬರೀ ನೋಡುತ್ತಿದ್ದರೆ ದೇವರು ಅಸ್ತಿತ್ವದಲ್ಲಿದ್ದರೆ ಇದು ಏಕೆ ಸಂಭವಿಸುತ್ತದೆ ಎಂದು ನಾವು ಯೋಚಿಸಬಹುದು. ನಮ್ಮ ಸ್ವಂತ ದೃಷ್ಟಿಕೋನ ಅಥವಾ ತೀರ್ಪಿನ ಮಾನದಂಡವನ್ನು ಆಧರಿಸಿ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅನೇಕ ಸಂದರ್ಭಗಳು ಸಂಭವಿಸಿದರೂ ನಮಗೆ ಅರ್ಥವಾಗುವುದಿಲ್ಲ. ಅಂತಹ ಒಂದು ಸಂದರ್ಭವು ವಿಮೋಚನೆಯ ಸಮಯದಲ್ಲಿ ದೇವರು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಕಡೆಗೆ ಮುನ್ನಡೆಸುವ ಪ್ರಸಿದ್ಧ ಕಥೆಯಾಗಿದೆ. ಇಸ್ರಾಯೇಲರ ಸುತ್ತಲೂ ವಿಶಾಲವಾದ ಭೂಮಿ ಇದ್ದರೂ ದೇವರು ಅವರನ್ನು ಕೆಂಪು ಸಮುದ್ರಕ್ಕೆ ಮುನ್ನಡೆಸಿ ಹತಾಶ ಪರಿಸ್ಥಿತಿಯನ್ನು ಉಂಟು ಮಾಡಿದರು. ಅವರು ಅದನ್ನು ಏಕೆ ಮಾಡಿದರು? ಅವರು ಕಾನಾನಿಗೆ ಹೋಗಲು ಅನೇಕ ಒಳ್ಳೆಯ ದಾರಿಗಳು ಇದ್ದವು. ಇಷ್ಟಾದರೂ ದೇವರು ಅವರನ್ನು ಅರಣ್ಯದ ಮೂಲಕ ಮುನ್ನಡೆಸಿದರು. ಇಸ್ರಾಯೇಲರು ಅರ್ಥ ಮಾಡಿಕೊಳ್ಳಲಾಗದ ಅನೇಕ ವಿವಿಧ ಕ್ಷಣಗಳಿದ್ದವು. ಎಷ್ಟಾದರೂ ಅವರ ಪ್ರಯಾಣದ ಅಂತ್ಯಫಲವನ್ನು ನೋಡಿ ನಾವು ಏನು ಗ್ರಹಿಸಿಕೊಳ್ಳಬಹುದು? ಅಂತಿಮವಾಗಿ ರೈತರು ಮಾಡಿದ ಕೆಲಸದ ಹಿಂದೆ ಇರುವ ಕಾರಣವನ್ನು ಕಿರಿಯ ಸಹೋದರನು ಗ್ರಹಿಸಿಕೊಳ್ಳುವ ಸಮಯ ಬಂತು. ಅದೇ ರೀತಿ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ದೇವರು ಮಾಡಿದ ಕಾರ್ಯಗಳ ಕಾರಣವು ನಮಗೆ ಈಗ ತಿಳಿಯದಿದ್ದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ದಿನ ಖಂಡಿತ ಬರುತ್ತದೆ. ಆದ್ದರಿಂದ ನಾವು ರಕ್ಷಿಸಲ್ಪಡಲು ಎಲ್ಲಿಯವರೆಗೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು, ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು. ಹಿರಿಯ ಸಹೋದರನಂತೆ ಇದು ವಿಚಿತ್ರ ಎಂದು ಯೋಚಿಸಿ ಪ್ರಯಾಣವನ್ನು ಅರ್ಧ ದಾರಿಯಲ್ಲಿ ಬಿಟ್ಟುಕೊಡುವ ಜನರಿದ್ದಾರೆ. ಇವರು ದೇವರ ಯೋಜನೆಯನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳದ ಜನರಾಗಿದ್ದಾರೆ. ಆದರೆ ಕಿರಿಯ ಸಹೋದರನು ಕೊನೆಯವರೆಗೂ ಅಲ್ಲೇ ಉಳಿದಿದ್ದ ಕಾರಣ ಅವನು ರೈತರ ಕೆಲಸಗಳ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ದೇವರು ಮಾಡುವ ಎಲ್ಲ ಕಾರ್ಯಗಳ ಹಿಂದೆ ಏನಿದೆ? ದೇವರು ಮಾಡುವ ಎಲ್ಲ ಕಾರ್ಯಗಳಿಗೂ ಕಾರಣವಿದೆ. ದೇವರು ರೈತರು ಮತ್ತು ನಾವು ಬಳ್ಳಿಯ ಕೊಂಬೆಗಳು. ದೇವರು ಮತ್ತು ನಮ್ಮ ನಡುವೆ ಇರುವ ಸಂಬಂಧವನ್ನು ಸತ್ಯವೇದವು ಈ ರೀತಿ ವಿವರಿಸುತ್ತದೆ ಅಲ್ಲವೇ? ಕೊರೋನಾ ವೈರಸ್ ಕಾರಣದಿಂದ ಪ್ರಪಂಚದಾದ್ಯಂತ ಜನರು ವಿವಿಧ ನಿರ್ಬಂಧಗಳನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ ನಾವು ಭೇಟಿ ಮಾಡಲು ಬಯಸುವ ಜನರನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ, ಅಥವಾ ನಾವು ಹೋಗಲು ಬಯಸುವ ಸ್ಥಳಕ್ಕೆ ಹೋಗಲು ಸಾಧ್ಯವಿಲ್ಲ. ಎಷ್ಟಾದರೂ ಆತ್ಮಿಕ ರೈತರಾಗಿರುವ ದೇವರ ಯೋಜನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಈ ಕಾರಣದಿಂದಲೇ ಕೊನೆಯವರೆಗೂ ಹಿಂಬಾಲಿಸುವವರು, ಕೊನೆಯವರೆಗೂ ಯೆರೂಸಲೇಮಿನಲ್ಲಿ ನೆಲೆಸುವವರು ಪವಿತ್ರರೆಂದು ಕರೆಯಲ್ಪಡುವರು ಎಂದು ಹೇಳಿದ್ದಾರಲ್ಲವೇ? ಈ ಸಮಯದಲ್ಲಿ ಜನರ ಮೇಲೆ ಪರಿಣಾಮ ಬೀರುವ ವಿವಿಧ ಪ್ರಕರಣಗಳಿವೆ. ಕೆಲವು ಜನರು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿರಬಹುದು ಮತ್ತು ಇತರರು ಏನಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯ ಕೊರತೆಯಿಂದ ಅನೇಕ ಅನಾನುಕೂಲಗಳನ್ನು ಅನುಭವಿಸುತ್ತಿರಬಹುದು. ನಂಬಿಕೆಯ ಕೊರತೆಯಿಂದಾಗಿ ಕಷ್ಟಗಳಿಗೆ ಸಿಲುಕುವ ಜನರು ಸಹ ಇದ್ದಾರೆ. ಮತ್ತು ಕೆಲವರು ತಮ್ಮ ಸುತ್ತಮುತ್ತಲಿನ ಜನರಿಂದ ಉಂಟಾದ ಕಷ್ಟಗಳಿಂದ ಪರಿಷ್ಕರಿಸಲ್ಪಡುತ್ತಿದ್ದಾರೆ. ನಮ್ಮ ನಂಬಿಕೆಯ ಜೀವನವನ್ನು ಜೀವಿಸುವಾಗ ನಮ್ಮ ಸುತ್ತಮುತ್ತಲಿನ ಜನರ ಹಿಂಸೆಗಳಿಂದ ಅಥವಾ ಅನಾನುಕೂಲ ಪರಿಸ್ಥಿತಿಗಳಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟಾದರೂ ಇಂದಿನ ಶೀರ್ಷಿಕೆಯು ಸೂಚಿಸುವಂತೆ ದೇವರ ಯೋಜನೆಗಳಿಗೆ ಕಾರಣಗಳಿವೆ. ನಮ್ಮ ದೇವರು ಈ ಭೂಮಿಯನ್ನು ಕಾರಣವಿಲ್ಲದೆ ನಡೆಸುತ್ತಿಲ್ಲ. ದೇವರು ನಮ್ಮನ್ನು ಎಂದಿಗೂ ತಪ್ಪು ಹಾದಿಯಲ್ಲಿ ಮುನ್ನಡೆಸುವುದಿಲ್ಲ. ಈ ಸಮಯದ ಮೂಲಕ ದೇವರು ನಮ್ಮನ್ನು ಯಾವಾಗಲೂ ಸಮೃದ್ಧ ಅಂತ್ಯಕ್ಕೆ ಮುನ್ನಡೆಸುತ್ತಾರೆ ಎಂದು ನಾವು ದೃಢವಾಗಿ ನಂಬಬೇಕು.
ಹಣಜಿ ಹಾಗೂ ಗೋಧಿಯ ಸಾಮ್ಯದ ಮೂಲಕ ಹಣಜಿಯನ್ನು ಹೊರೆ ಕಟ್ಟಿ ಹಾಕಲಾಗುವುದು ಮತ್ತು ಗೋಧಿಯನ್ನು ಒಟ್ಟುಗೂಡಿಸಲಾಗುವುದು ಎಂದು ದೇವರು ವಿವರಿಸಿದರು. ದೇವರು ಗೋಧಿಯನ್ನು ಎಲ್ಲಿ ತುಂಬುವರು? ತನ್ನ ಕಣಜದಲ್ಲಿ ತುಂಬುವರು. ಹಣಜಿ ಹಾಗೂ ಗೋಧಿಯ ಸಾಮ್ಯದ ಮೂಲಕ ದೇವರು ನಮ್ಮನ್ನು ಮುನ್ನಡೆಸುತ್ತಿರುವ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ದೇವರು ನಮ್ಮನ್ನು ಪರಲೋಕಕ್ಕೆ ಮುನ್ನಡೆಸಲು ಕುತೂಹಲದಿಂದ ಬಯಸುತ್ತಾರೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಈ ಪ್ರಕ್ರಿಯೆಯಲ್ಲಿ ನಾವು ವಿವಿಧ ಸಂದರ್ಭಗಳನ್ನು ಎದುರಿಸುತ್ತೇವೆ. ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಾಗದ ಅಥವಾ ಬಯಸದ ವಿವಿಧ ಪರಿಸ್ಥಿತಿಗಳನ್ನು ಅನುಭವಿಸುತ್ತೇವೆ. ಎಷ್ಟಾದರೂ ದೇವರ ಯೋಜನೆಯಲ್ಲಿರುವ ಎಲ್ಲ ವಿಷಯಗಳ ಹಿಂದೆಯೂ ಕಾರಣವಿರುತ್ತದೆ. ನಾವು ಇದನ್ನು ನಂಬಬೇಕು. ನನಗೆ ಮಾತ್ರ ಏಕೆ ಇಷ್ಟು ಕಷ್ಟವಿದೆ? ನಾನು ಮಾತ್ರ ಏಕೆ ಅನೇಕ ಕಷ್ಟಗಳನ್ನು ಎದುರಿಸುತ್ತೇನೆ? ಸಾವಿರಾರು ವಿಷಯಗಳು ನಿರಂತರವಾಗಿ ಸಂಭವಿಸುತ್ತಿದ್ದರೂ ಅವೆಲ್ಲವೂ ಏಕೆ ಸಂಭವಿಸುತ್ತದೆ ಎಂಬುದಕ್ಕೆ ಕಾರಣವಿದೆ. ರೈತರ ಪ್ರತಿಯೊಂದು ಕೆಲಸದ ಹಿಂದೆಯೂ ನಿರ್ದಿಷ್ಟ ಕಾರಣವಿತ್ತು. ಹಣಜಿ ಹಾಗೂ ಗೋಧಿಯ ಸಾಮ್ಯದ ಮೂಲಕ ನಮ್ಮನ್ನು ಪರಲೋಕದ ಕಣಜಕ್ಕೆ ತುಂಬುವರೆಂದು ದೇವರು ಹೇಳಿದ್ದಾರೆ. ಈ ಸಾಮ್ಯದ ಮೂಲಕ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ದೇವರ ಚಿತ್ತವನ್ನು ನಾವು ನೋಡಬಹುದಲ್ಲವೇ? ಹಾಗಾದರೆ ನಾವು ನಮ್ಮೊಂದಿಗೆ ಪರಲೋಕಕ್ಕೆ ಕೊಂಡೊಯ್ಯುವ ಒಂದು ವಿಷಯ ಯಾವುದಾಗಿದೆ? ಪ್ರಕಟಣೆ 21 ವಚನ 4 ಪ್ರಕಾರ ನಾವು ಮರಣವನ್ನು ನಮ್ಮೊಂದಿಗೆ ಪರಲೋಕಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಪರಲೋಕದಲ್ಲಿ ಮರಣವಿಲ್ಲದ ಕಾರಣ ಪರಲೋಕಕ್ಕೆ ಹಿಂತಿರುಗುವ ಮೊದಲು ನಾವು ನಿತ್ಯ ಜೀವವನ್ನು ಸ್ವೀಕರಿಸಬೇಕು. ನಮಗೆ ನಿತ್ಯ ಜೀವದ ಉಡುಗೊರೆಯನ್ನು ಕೊಡಲು ದೇವರು ಅಸಂಖ್ಯಾತ ನಂಬಿಕೆಯ ಪೂರ್ವಜರನ್ನು ನೇಮಿಸಿದರು. ಆ ನಂಬಿಕೆಯ ಪೂರ್ವಜರು ಕೆಲವೊಮ್ಮೆ ವಿಗ್ರಹಾರಾಧನೆಗೆ ಒಳಗಾದರು ಮತ್ತು ಕೆಲವೊಮ್ಮೆ ದೇವರಿಗೆ ಮೆಚ್ಚುಗೆಯಾಗದ ಭ್ರಷ್ಟ ಕೃತ್ಯಗಳನ್ನು ಮಾಡಿದ್ದರಿಂದ ನಾಶವಾದರು. ಎಷ್ಟಾದರೂ ನಂತರ ಅವರ ಸಂತತಿಯವರು ಹುಟ್ಟಿ ದೇವರ ಕಡೆಗೆ ಸರಿಯಾದ ನಂಬಿಕೆಯನ್ನು ಹೊಂದಲು ಆಶೀರ್ವದಿಸಲ್ಪಟ್ಟರು. ಈ ಕ್ರಮವು 6000 ವರ್ಷಗಳಿಂದ ಪುನರಾವರ್ತಿಸುತ್ತಿದೆ ಅಲ್ಲವೇ? ನಾವು ಇಂದು ಜೀವಿಸುತ್ತಿರುವ ಈ ಪವಿತ್ರಾತ್ಮನ ಕಡೆ ಕಾಲದಲ್ಲಿ ಈಗ ನಮ್ಮನ್ನು ನಿತ್ಯ ಜೀವದ ಮಾರ್ಗಕ್ಕೆ ಮುನ್ನಡೆಸುತ್ತಿರುವ ಪರಲೋಕದ ತಾಯಿಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರಲ್ಲವೇ? ತಾಯಿ ಇಲ್ಲದೆ ನಾವು ನಿತ್ಯ ಜೀವವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ದೇವರು ನಮಗೆ ಕಲಿಸಿದ್ದಾರೆ. ಈ ಅಮೂಲ್ಯವಾದ ಬೋಧನೆಯು ಅಬ್ರಹಾಮನ ಕಾಲದಲ್ಲಿ ಅಥವಾ ಮೋಶೆಯ ಕಾಲದಲ್ಲಿ ಪ್ರಕಟವಾಗಬಹುದಿತ್ತು. ದೇವರು ತನ್ನ ಮೊದಲ ಬರುವಿಕೆಯಲ್ಲಿ ಈ ಬೋಧನೆಯನ್ನು ಬಹಿರಂಗವಾಗಿ ಪ್ರಕಟಿಸಬಹುದಿತ್ತು. ಎಷ್ಟಾದರೂ ಸತ್ಯವೇದದ 6000 ವರ್ಷದ ದೀರ್ಘ ಪ್ರವಾದನೆಯ ಪ್ರಕಾರ ಅದು ಯಾವಾಗ ಪ್ರಕಟವಾಗಬೇಕು? ಆಕೆ 6000 ವರ್ಷದ ಕೊನೆಯಲ್ಲಿ ಕಾಣಿಸಿಕೊಳ್ಳಬೇಕಾದ ಕಾರಣ ಅವರು ನೀವು ಮತ್ತು ನಾನು ಜೀವಿಸುತ್ತಿರುವ ಈ ಕಾಲದಲ್ಲಿ ಬಂದಿದ್ದಾರೆ ಅಲ್ಲವೇ? ಎಲ್ಲವೂ ಸಂಭವಿಸಲು ಒಂದು ಕಾರಣವಿದೆ. ಈ ಕಾರಣದಿಂದಲೇ ಚಿಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನೆಲೆಸಿದವರು ದೇವರ ಜನರು ಎನಿಸಿಕೊಳ್ಳುವರು ಎಂದು ದೇವರು ಹೇಳಿದ್ದಾರೆ. ನಾವು ಕೊನೆಯವರೆಗೂ ದೃಢವಾಗಿ ನಿಂತಾಗ ದೇವರ ನಿರ್ವಹಣೆಯ ಹಿಂದೆ ಇರುವ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. 2000 ವರ್ಷಗಳ ಹಿಂದೆ ಯೇಸು ಪೇತ್ರನ ಪಾದಗಳನ್ನು ತೊಳೆಯುವಾಗ ಅವನು ಅದನ್ನು ಮೊದಲು ನಿರಾಕರಿಸಿದನು. ಆದರೆ ನಂತರ ನನ್ನ ಪಾದಗಳು ಮಾತ್ರವಲ್ಲ, ನನ್ನ ತಲೆಯನ್ನೂ ತೊಳೆಯಿರಿ ಅಂದನು. ಆ ಕ್ಷಣದಲ್ಲಿ ಯೇಸು ಅವನಿಗೆ, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಎಂದು ಹೇಳಿದರು. ಇದು ನಮಗೂ ಅನ್ವಯಿಸುತ್ತದೆ. ದೇವರು ನಮ್ಮನ್ನು ಮುನ್ನಡೆಸುವ ವಿವಿಧ ಹಾದಿಯಲ್ಲಿ ಅನೇಕ ವಿಷಯಗಳು ನಮಗೆ ಅರ್ಥವಾಗುವುದಿಲ್ಲ. ಕೆಲವರು ದೇವರು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ಅವರು ಇದನ್ನು ಹೀಗೆ ಮಾಡಬೇಕಲ್ಲವೇ ಅಥವಾ ದೇವರು ಇದನ್ನು ಹಾಗೆ ಮಾಡಬೇಕಲ್ಲವೇ ಎಂದು ಯೋಚಿಸುತ್ತಾರೆ. ಈ ರೀತಿಯ ಆಲೋಚನೆಗಳೊಂದಿಗೆ ನಾವು ದೇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಅಂತಿಮವಾಗಿ ದೇವರು ನಮ್ಮನ್ನು ಎಲ್ಲಿಗೆ ಮಾರ್ಗದರ್ಶಿಸುತ್ತಾರೆ? ನಮ್ಮನ್ನು ಪರಲೋಕದ ಕಣಜಕ್ಕೆ ಮಾರ್ಗದರ್ಶಿಸುವುದೇ ದೇವರ ಚಿತ್ತ ಮತ್ತು ಗುರಿಯಾಗಿದೆ. ಆದ್ದರಿಂದಲೇ ಈ ಕಾಲದಲ್ಲಿ ದೇವರು ಪರಲೋಕದ ತಾಯಿಯನ್ನು ಕಳುಹಿಸಿ ನಾವು ಅವರನ್ನು ತಿಳಿದುಕೊಳ್ಳುವಂತೆ ಮಾಡಿದರು ಅಲ್ಲವೇ? ಇದನ್ನು ಪ್ರಕಟಣೆ ಅಧ್ಯಾಯ 4 ಕಲಿಯೋಣ. ಅಧ್ಯಾಯ 4 ವಚನ 10 ಹೀಗೆ ಬರೆದಿದೆ, ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಈ ಅನುಗ್ರಹ ಭರಿತ ವಾಕ್ಯಗಳನ್ನು ಓದಿದಾಗಲೆಲ್ಲ ನನಗೆ ಆಶ್ಚರ್ಯವಾಗುತ್ತದೆ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. ದೇವರ ಸೃಷ್ಟಿಯ ಯೋಜನೆಯ ಹಿಂದೆ ಯಾವಾಗಲೂ ಕಾರಣವಿರುತ್ತದೆ. ದೇವರು ತಮ್ಮ ಮನಸ್ಸಿನಲ್ಲಿ ಒಂದು ಉದ್ದೇಶದೊಂದಿಗೆ ರಾಜ್ಯಾಧಿಕಾರವನ್ನು ನಡೆಸುತ್ತಾರೆ. ಕೆಲವು ನಿರ್ದಿಷ್ಟ ಕಾರಣಕ್ಕಾಗಿ ನಮ್ಮ ಸುತ್ತಲೂ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತಾರೆ ಹಾಗೂ ನಾವು ಪರಲೋಕಕ್ಕೆ ಹೋಗಲು ಅತಿ ಸೂಕ್ತವಾದ ಸಂದರ್ಭಗಳನ್ನು ಉಂಟು ಮಾಡುತ್ತಾರೆ.
ನಾನು ಇದರ ಬಗ್ಗೆ ಮುಂಚೆ ನಿಮಗೆ ಹೇಳಿದೆನು. ಉತ್ತರ ಸಮುದ್ರದಲ್ಲಿ ಬೆಳ್ಳಿ ಮೀನುಗಳನ್ನು ಹಿಡಿದು ನೆಲಕ್ಕೆ ತರುವ ಜನರಿದ್ದಾರೆ. ಅವುಗಳನ್ನು ಸಾಗಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆಂದು ನಾನು ಭಾವಿಸುತ್ತೇನೆ. ಎಷ್ಟಾದರೂ ಬೆಳ್ಳಿ ಮೀನುಗಳನ್ನು ಮಾತ್ರ ತಂದರೆ ಅದರಲ್ಲಿ ಹೆಚ್ಚಿನದು ದಾರಿಯಲ್ಲಿ ಸಾಯುತ್ತದೆ. ನಾನು ಅರ್ಥ ಮಾಡಿಕೊಂಡ ಹಾಗೆ ಮಾರುಕಟ್ಟೆಯಲ್ಲಿ ಮೀನುಗಳನ್ನು ಮಾರುವಾಗ ಸತ್ತು ಹೋಗಿರುವ ಮೀನುಗಳು ಜೀವಂತ ಮೀನುಗಳಿಗಿಂತ ಕಡಿಮೆ ಬೆಲೆ ಇರುತ್ತದೆ. ಮೀನುಗಾರರು ಬಹಳವಾಗಿ ಯೋಚಿಸಿ ಬೆಳ್ಳಿ ಮೀನುಗಳನ್ನು ಅದರ ನೈಸರ್ಗಿಕ ಶತ್ರುಗಳೊಂದಿಗೆ ಸಾಗಿಸಲು ತೀರ್ಮಾನಿಸಿದರು. ಕ್ಯಾಟ್ಫಿಶ್ ಮತ್ತು ಬೂದಿ ಬಣ್ಣದ ಮಲ್ಲೆಟ್ಗಳಂತಹ ಮೀನುಗಳು ಬೆಳ್ಳಿ ಮೀನುಗಳ ನೈಸರ್ಗಿಕ ಶತ್ರುಗಳಾಗಿವೆ. ಬೂದು ಬಣ್ಣದ ಮಲ್ಲೆಟ್ಗಳನ್ನು ಬೆಳ್ಳಿ ಮೀನುಗಳೊಂದಿಗೆ ಹಾಕಿದಾಗ 99% ಮೀನುಗಳು ಸಾಯಲಿಲ್ಲ. ಇನ್ನೊಂದು ಕಡೆ ಅವುಗಳನ್ನು ನೈಸರ್ಗಿಕ ಶತ್ರುಗಳಿಲ್ಲದೆ ಸಾಗಿಸಿದಾಗ ಅನೇಕ ಮೀನುಗಳು ನೆಲಕ್ಕೆ ಬರುವ ಮೊದಲೇ ಸಾಯುತ್ತಿತ್ತು. ದೇವರು ಕೂಡ ತನ್ನ ಮಕ್ಕಳನ್ನು ಪರಲೋಕದ ಕಣಜಕ್ಕೆ ಮುನ್ನಡೆಸಲು ಅವರಿಗೆ ವಿವಿಧ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಕೊಡುತ್ತಾರೆ. ಹಾಗಾದರೆ ನಮಗೆ ಕಷ್ಟಗಳು ಮತ್ತು ತೊಂದರೆಗಳನ್ನು ಕೊಡುವುದರಲ್ಲಿ ದೇವರ ಚಿತ್ತವೇನಿರಬಹುದು? ಈ ಕಷ್ಟಗಳನ್ನು ಜಯಿಸಿ ನೀವು ಪರಲೋಕ ರಾಜ್ಯವನ್ನು ತಲುಪುವಿರಿ ಎಂಬ ಕಾರಣಕ್ಕಾಗಿ ದೇವರು ನಾವು ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತಾರೆ ಎಂದು ನಾವು ನೆನಪಿಟ್ಟುಕೊಳ್ಳಬೇಕು. ದೇವರು ಬೆಳ್ಳಿ ಮೀನುಗಳಂತಹ ಮೀನುಗಳನ್ನು ಮಾತ್ರ ಮಾಡಿದ್ದರೆ ನಾವು ತಾಜಾ ಸಮುದ್ರದ ಆಹಾರವನ್ನು ತಿನ್ನುವುದು ಬಹಳ ಕಷ್ಟವಾಗುತ್ತಿತ್ತು. ಈ ವಾತಾವರಣದ ಮೂಲಕ ಅವುಗಳನ್ನು ಜೀವಂತವಾಗಿ ಸಾಗಿಸಲು ಸಾಧ್ಯವಾಯಿತು. ನೈಸರ್ಗಿಕ ಶತ್ರುಗಳಿಗೆ ಧನ್ಯವಾದಗಳು. ಇದನ್ನು ದೇವರ ಯೋಜನೆಯಲ್ಲಿ ನೋಡಿದಾಗ ನಮ್ಮ ಸುತ್ತಲಿರುವ ವಿವಿಧ ಕಷ್ಟಗಳಿಂದ ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಅಥವಾ ಬಿಟ್ಟುಕೊಡದೆ ಇರಲು ನಾವು ಪ್ರೋತ್ಸಾಹಗೊಳ್ಳಬಹುದು. ನೀವು ಕೊನೆಯವರೆಗೂ ನಿಮ್ಮ ನಂಬಿಕೆಯನ್ನು ಜೀವಂತವಾಗಿ ಕಾಪಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಹಿಂದಿರುಗಬೇಕು ಎಂದು ದೇವರು ನಮಗೆ ಹೇಳುವಂತೆ ಪರಿಗಣಿಸಬೇಕು. ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲು ಇದು ಸರಿಯಾದ ಮಾರ್ಗವೆಂದು ನಾನು ಭಾವಿಸುತ್ತೇನೆ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ಮತ್ತು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಬರೆಯಲಾಗಿದೆ. ಹಾಗಾದರೆ ಇಂದು ದೇವರ ಸೃಷ್ಟಿಯ ಯೋಜನೆಯ ಹಿಂದೆ ಇರುವ ಕಾರಣಗಳು ಎಂಬ ಪ್ರಸಂಗದ ಶೀರ್ಷಿಕೆಯಿಂದ ನಮಗೆ ಪರಲೋಕದ ತಾಯಿಯನ್ನು ಕೊಡುವುದರಲ್ಲಿ ಇರುವ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳೋಣ. ಆದಿಕಾಂಡ ಅಧ್ಯಾಯ 1 ವಚನ 26ರಲ್ಲಿ ದೇವರ ವಾಕ್ಯವನ್ನು ಓದೋಣ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರು ಮನುಷ್ಯರನ್ನು ಆಧ್ಯಾತ್ಮಿಕ ಲೋಕದ ಮಾದರಿಯಾಗಿ ಸೃಷ್ಟಿಸಿದರು. ದೇವರು ಅವರ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದ್ದಾರೆಂದು ಹೇಳಿದರು. ಗಂಡು ಸ್ವರೂಪ ಮತ್ತು ಹೆಣ್ಣು ಸ್ವರೂಪ ಎರಡೂ ದೇವರ ಸ್ವರೂಪದಿಂದ ಬಂದಿದೆ. ಇದರ ಮೂಲಕ ದೇವರ ಸ್ವರೂಪದಲ್ಲಿ ಗಂಡು ಸ್ವರೂಪ ಮತ್ತು ಹೆಣ್ಣು ಸ್ವರೂಪವಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು, ಅಲ್ಲವೇ? ಇಂದಿನವರೆಗೂ ಮಾನವ ಕುಲವು ಗಂಡು ಸ್ವರೂಪದ ದೇವರನ್ನು ತಂದೆ ದೇವರು ಎಂದು ಕರೆಯುತ್ತಿದ್ದರು. ಗಂಡು ಸ್ವರೂಪದ ದೇವರನ್ನು ನಮ್ಮ ತಂದೆ ಎಂದು ಕರೆದರೆ ಸಹಜವಾಗಿ ಹೆಣ್ಣು ಸ್ವರೂಪದ ದೇವರನ್ನು ನಾವು ಏನೆಂದು ಕರೆಯಬೇಕು? ನಾವು ಅವರನ್ನು ತಾಯಿ ದೇವರೆಂದು ಕರೆಯುವುದು ಸಹಜವಲ್ಲವೇ? ಈ ಭೂಮಿಯಲ್ಲಿ ತಂದೆ ಮತ್ತು ತಾಯಿಯ ಸಾಮರ್ಥ್ಯವನ್ನು ನೋಡಿದಾಗ ತಂದೆಗಳು ತಮ್ಮ ಮಕ್ಕಳಿಗೆ ಜನ್ಮ ಕೊಡುವ ಸಾಮರ್ಥ್ಯವನ್ನು ಹೊಂದಿಲ್ಲ ಎಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಾರು ಮಾತ್ರ ಇದನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ? ಮಗುವಿಗೆ ಜನ್ಮ ಕೊಡುವುದು ಅಂದರೆ ಮಗುವಿಗೆ ಜೀವ ಕೊಡುವುದು ಎಂದಾಗಿದೆ. ಜೀವ ಕೊಡುವ ಸಾಮರ್ಥ್ಯವು ತಾಯಿಗಳಿಗೆ ಮಾತ್ರ ಇದೆ ಎಂಬುದು ದೇವರ ಯೋಜನೆಯಾಗಿದೆ. ಪರಲೋಕದ ದೈವಿಕ ತತ್ವಗಳ ಬಗ್ಗೆ ನಮಗೆ ತಿಳುವಳಿಕೆಯ ಒಂದು ನೋಟವನ್ನು ನೀಡಲು ದೇವರು ತಂದೆ ತಾಯಿ ಮತ್ತು ಮಕ್ಕಳು ಇರುವ ಶಾರೀರಿಕ ಕುಟುಂಬವನ್ನು ಸೃಷ್ಟಿಸಿದರು. ಯೇಸು ಭೂಮಿಗೆ ಬಂದಾಗ ದೇವರು ನಮ್ಮ ತಂದೆ ಹಾಗೂ ನಾವು ತಂದೆ ತಾಯಿಯ ಮಕ್ಕಳು ಎಂದು ಪರಲೋಕಕ್ಕೆ ಆರೋಹಣರಾಗುವ ಮೊದಲು ಸ್ಪಷ್ಟವಾಗಿ ತಿಳಿಸಿದರು. ಇದರ ಮೂಲಕ ಈ ಕಾಲದಲ್ಲಿ ಜೀವಿಸುತ್ತಿರುವ ನಾವು ದೊಡ್ಡ ನಂಬಿಕೆ ಹಾಗೂ ಉಕ್ಕಿ ಹರಿಯುವ ಪ್ರೀತಿಯನ್ನು ಹೊಂದಿದ್ದರು. ದೇವರ ಆಜ್ಞಾವಿಧಿಗಳನ್ನು ಸಂಪೂರ್ಣವಾಗಿ ಅನುಸರಿಸಿದರು. ನಿತ್ಯ ಜೀವದ ವಾಗ್ದಾನವನ್ನು ಅನುಗ್ರಹಿಸುವ ತಾಯಿ ಇಲ್ಲದೆ ನಾವು ಏನೂ ಇಲ್ಲವಾಗಿದ್ದೇವೆ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸದಸ್ಯರೇ, ಕಾದಂಬರಿಯ ಅಂತ್ಯದ ಭಾಗವನ್ನು ನೀವು ಎಲ್ಲಿ ಕಾಣಬಹುದು?
ಇಡೀ ಕಥಾವಸ್ತುವನ್ನು ಕಾದಂಬರಿಯ ಕೊನೆಯಲ್ಲಿ ಬಹಿರಂಗಪಡಿಸಲಾಗುತ್ತದೆ. ಇಡೀ ಕಥಾವಸ್ತುವಿನ ನಿರ್ಣಾಯಕ ಅಂಶವು ಯಾವಾಗಲೂ ಕೊನೆಯಲ್ಲಿ ಬಹಿರಂಗಗೊಳ್ಳುತ್ತದೆ. ಅದೇ ರೀತಿ ನಾವು ಕೊನೆಯವರೆಗೂ ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತರೆ ಇಂತಹ ವಿಷಯಗಳು ಏಕೆ ಸಂಭವಿಸಿತು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲವೂ ದೇವರಿಂದ ನಡೆಸಲಾಯಿತು ಹಾಗೂ ಎಲ್ಲದಕ್ಕೂ ಅವರು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದ್ದರು ಎಂದು ನಾವು ಮುಕ್ತಾಯ ಮಾಡುತ್ತೇವೆ. ಪ್ರಕಟಣೆ ಪುಸ್ತಕ ಅಧ್ಯಾಯ 21ರಲ್ಲಿ ದೇವರ ವಾಕ್ಯವನ್ನು ನೋಡೋಣ. ಅಧ್ಯಾಯ 21 ವಚನ 9. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ. ಇಲ್ಲಿ ಯಜ್ಞದ ಕುರಿಯಾದಾತನು ಎಂದರೆ ಕ್ರಿಸ್ತರಾಗಿದ್ದಾರೆ ಅಲ್ಲವೇ? ಯಜ್ಞದ ಕುರಿಯಾದಾತನ ಹೆಂಡತಿಯನ್ನು ನಿನಗೆ ತೋರಿಸುವೆನು. ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವದೂತನು ಯೋಹಾನನಿಗೆ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವನ್ನು ತೋರಿಸಿದನು. ಯೋಹಾನನು ನೋಡಿದ ಯೆರೂಸಲೇಮ್ ಸತ್ಯವೇದದಲ್ಲಿ ಯಾರನ್ನು ಸೂಚಿಸುತ್ತದೆ? ಗಲಾತ್ಯದವರಿಗೆ ಅಧ್ಯಾಯ 4 ನೋಡೋಣ. ವಚನ 26. ಆದರೆ ಮೇಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು. ಇವರು ಯಾರು? ಇವಳೇ ನಮಗೆ ತಾಯಿ. ಆಮೇನ್. ಪರಲೋಕದಲ್ಲಿರುವ ಯೆರೂಸಲೇಮ್ ಸ್ವತಂತ್ರಳು. ಇವಳೇ ನಮಗೆ ತಾಯಿ. ದೇವರು ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಯನ್ನು ತೋರಿಸಿದರು. ದೇವರು ಯೋಹಾನನಿಗೆ ತೋರಿಸಿದ ಯಜ್ಞದ ಕುರಿಯ ಮೊದಲ ಗಿತ್ತಿಯು ಯೆರೂಸಲೇಮ್ ಆಗಿದ್ದಾರೆ. ಎಷ್ಟಾದರೂ ಈ ಯೆರೂಸಲೇಮ್ ಯಾರು ಎಂಬ ಉತ್ತರವನ್ನು ಸತ್ಯವೇದವು ಅಲ್ಲಿ ನಮಗೆ ಕೊಡುವುದಿಲ್ಲ. ಆದರೆ ಇದರ ಜೋಡಿ ವಚನವಾದ ಗಲಾತ್ಯದವರಿಗೆ ಅಧ್ಯಾಯ 4ರಲ್ಲಿ ಮೇಲನ ಯೆರೂಸಲೇಮ್ ನಮ್ಮ ತಾಯಿಯನ್ನು ಸೂಚಿಸುತ್ತಾರೆ ಎಂದು ನಾವು ಸೇರಿಸಿ ನೋಡಬಹುದು. ಇನ್ನೊಂದು ರೀತಿ ಹೇಳಿದರೆ, ಶಾರೀರಿಕ ಜೀವನವನ್ನು ಶಾರೀರಿಕ ತಾಯಿಗಳು ಕೊಡುವಂತೆ ಆತ್ಮಿಕ ನಿತ್ಯ ಜೀವವನ್ನು ಆತ್ಮಿಕ ತಾಯಿ ಇಲ್ಲದೆ ಎಂದಿಗೂ ಕೊಡಲಾಗುವುದಿಲ್ಲ. ಚಿಯೋನಿನ ಮಕ್ಕಳೆಲ್ಲರೂ ಈ ಸತ್ಯವನ್ನು ಗ್ರಹಿಸಿಕೊಳ್ಳುವುದು ಮುಖ್ಯವಾಗಿದೆ. ನಮಗೆ ನಿತ್ಯ ಜೀವವನ್ನು ನೀಡಲಾಗದಿದ್ದರೆ ನಾವು ಪರಲೋಕಕ್ಕೆ ಹೋಗಬಹುದೇ? ನಾವು ಏಕೆ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ? ಪರಲೋಕವು ಮರಣವಿಲ್ಲದ ಲೋಕವಾಗಿದೆ. ನಿತ್ಯ ಜೀವವನ್ನು ಹೊಂದದೆ ಯಾರೊಬ್ಬರೂ ಮರಣವಿಲ್ಲದ ಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ತಾಯಿ ದೇವರು ಏಕೆ ಈ ಕಡೆ ಕಾಲದಲ್ಲಿ ಕಾಣಿಸಿಕೊಂಡರು ಹಾಗೂ ಆಕೆ ತಂದೆಯೊಂದಿಗೆ ಬಂದು ತಮ್ಮ ಮಕ್ಕಳನ್ನು ಚಿಯೋನಿಗೆ ಕರೆದ ಕಾರಣವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕಾಲದಲ್ಲಿ ಇಡೀ ಲೋಕದಲ್ಲಿ ತಾಯಿ ದೇವರು ಮತ್ತು ತಂದೆ ದೇವರನ್ನು ನಂಬುವ ಯಾವುದೇ ಸಭೆಯಿಲ್ಲ. ಆದ್ದರಿಂದ ಯೇಸುವಿನ ಮೊದಲನೆಯ ಬರುವಿಕೆಯ ಸಮಯದ ಅಪೊಸ್ತಲರು ಹಾಗೂ ಪ್ರವಾದಿಗಳಂತೆ ಈ ಕಾಲದಲ್ಲಿ ನಾವು ನಂಬಿಕೆಯ ಹಾದಿಯಲ್ಲಿ ಓಡಬೇಕು. ಅವರು ಯೇಸುವಿನ ಬಗ್ಗೆ ಸಾಕ್ಷೀಕರಿಸಲು ತಮ್ಮ ಜೀವನವನ್ನು ಸಮರ್ಪಿಸಿದರು. ನಾವು ಕೂಡ ತಾಯಿ ದೇವರ ಮೇಲೆ ಇರುವ ನಂಬಿಕೆಯನ್ನು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಬೋಧಿಸಬೇಕು. ಇಬ್ರಿಯರಿಗೆ ಅಧ್ಯಾಯ 11 ವಚನ 32ಕ್ಕೆ ಹೋಗೋಣ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಎಫ್ತಾ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅವರು ತಂದೆಯ ಮೇಲೆ ಹೊಂದಿದ ನಂಬಿಕೆಯು ಆಶ್ಚರ್ಯಕರವಾಗಿತ್ತು. ವಚನ 36. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು.
ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಳೆಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅವರ ನಂಬಿಕೆ ನಿಜಕ್ಕೂ ಪ್ರಭಾವಶಾಲಿಯಾಗಿದ್ದರೂ ಅವರಿಗೆ ತಾಯಿ ದೇವರನ್ನು ಸ್ವೀಕರಿಸಲು ಅವಕಾಶವಿತ್ತ. ಅವರು ಪ್ರಕಟಣೆ, ದರ್ಶನ ಮತ್ತು ಸಾಮ್ಯದ ಮೂಲಕ ಮಾತ್ರ ಪರಲೋಕದ ತಾಯಿಯನ್ನು ಭೇಟಿಯಾಗಲು ಸಾಧ್ಯವಾಯಿತು. ಎಷ್ಟಾದರೂ ನಾವು ನಿಜವಾಗಿಯೂ ಶರೀರದಲ್ಲಿ ಬಂದ ದೇವರಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಸಂಧಿಸುವ ಈ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಎಂದು ಬರೆಯಲಾಗಿದೆ. ನಾವು ಅಪೊಸ್ತಲರಿಗಿಂತ ಉತ್ತಮರಾಗಿದ್ದೇವೆಯೇ? ಅಂತಹ ದೊಡ್ಡ ಕಷ್ಟಗಳು ಮತ್ತು ಹಿಂಸೆಯನ್ನು ಸಹಿಸಿಕೊಂಡು ಜಯಿಸಿದ ಅಪೊಸ್ತಲರಿಗಿಂತ ನಾವು ಉತ್ತಮರಾಗಿದ್ದೇವೆಯೇ? ಅವರಿಗಿಂತ ನಮ್ಮ ಬಗ್ಗೆ ಇರುವ ಉತ್ತಮವಾದ ವಿಷಯವು ನಾವು ತಾಯಿಯನ್ನು ಸಂಧಿಸಿದ್ದೇವೆ ಮತ್ತು ನಾವು ತಾಯಿಯನ್ನು ನಂಬುತ್ತೇವೆ. ಇದು ನಮ್ಮನ್ನು ಪ್ರತ್ಯೇಕಿಸುವ ಏಕೈಕ ವಿಷಯವಾಗಿದೆ. ಈ ಕಾರಣದಿಂದಲೇ ತಾಯಿ ದೇವರನ್ನು ನಂಬುವವರನ್ನು ವಾಗ್ದಾನದ ಮಕ್ಕಳು ಎಂದು ದೇವರು ಕರೆಯುತ್ತಾರೆ. ಈ ವಾಗ್ದಾನವು ನಿತ್ಯ ಜೀವವಾಗಿದೆ ಅಲ್ಲವೇ? ನಾವು ತಾಯಿಯನ್ನು ಹೊಂದಿದಾಗ ಮಾತ್ರ ನಮಗೆ ನಿಜವಾದ ಜೀವವನ್ನು ಕೊಡಲಾಗುತ್ತದೆ. ಈ ಭೂಮಿಯ ಮೇಲೆ ತಾಯಿಯ ಅಸ್ತಿತ್ವವಿಲ್ಲದಿದ್ದರೆ ಇದು ಜೀವದ ಅಸ್ತಿತ್ವವಿಲ್ಲದ ಲೋಕವಾಗುತ್ತದೆ. ನಮಗೆ ಖಂಡಿತವಾಗಿ ಪರಲೋಕದ ತಾಯಿ ಅಗತ್ಯವಾಗಿದ್ದಾರೆ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 28 ನೋಡೋಣ. ಸಹೋದರರೇ, ನಾವು ಈಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ. ದೇವರು ದಾಸಿಯ ಮಗುವಾದ ಇಷ್ಮಾಯೇಲನು ಹಾಗೂ ಧರ್ಮಪತ್ನಿಯ ಮಗುವಾದ ಈಸಾಕನ ಬಗ್ಗೆ ಕಲಿಸುತ್ತಾರೆ. ಈ ಸಾಮ್ಯದ ಮೂಲಕ ನಾವು ಈಸಾಕನಂತೆ ವಾಗ್ದಾನದ ಮಕ್ಕಳಾಗಿದ್ದೇವೆ. ಈಸಾಕನು ಚೊಚ್ಚಲ ಮಗನ ಜನ್ಮ ಹಕ್ಕನ್ನು ಪಡೆಯಲು ಯೋಗ್ಯನಾಗಿರಲಿಲ್ಲ. ಅದೇಕೆಂದರೆ ಇಷ್ಮಾಯೇಲನು ಅಬ್ರಹಾಮನ ಚೊಚ್ಚಲ ಮಗನಾಗಿದ್ದನು. ಆದಾಗ್ಯೂ ಅವನು ಅಬ್ರಹಾಮನ ದೇಹದಿಂದ ಮಾತ್ರ ಹುಟ್ಟುವುದರಿಂದ ಇಷ್ಮಾಯೇಲನು ಚೊಚ್ಚಲ ಮಗನಾಗಲು ಸಾಧ್ಯವಿಲ್ಲ ಎಂದು ದೇವರು ನಮಗೆ ತಿಳಿಸಿದ್ದಾರೆ. ಬದಲಾಗಿ ಸಾರಳ ಮೂಲಕ ಹುಟ್ಟುವುದರಿಂದ ಅವನು ಅಬ್ರಹಾಮನ ಚೊಚ್ಚಲ ಮಗನಾಗಿ ಜನ್ಮದ ಹಕ್ಕನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಾಗಾದರೆ ಅಬ್ರಹಾಮನ ಮಕ್ಕಳು ಯಾರ ಮೂಲಕ ಹುಟ್ಟುವುದರಿಂದ ವಾಗ್ದಾನದ ಮಕ್ಕಳಾಗುತ್ತಾರೆ? ಖಂಡಿತವಾಗಿ ನಾವು ತಂದೆಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿರಬೇಕು. ಆದರೆ ಬೇರೆ ಯಾರಲ್ಲಿ ನಾವು ನಂಬಿಕೆಯನ್ನು ಹೊಂದಿರಬೇಕು? ನಾವು ನಮ್ಮ ಪರಲೋಕದ ತಾಯಿಯನ್ನು ಸೂಚಿಸುವ ಸಾರಳ ಮಕ್ಕಳಾಗಬೇಕು. ಪರಲೋಕದ ತಾಯಿಯ ಮಗುವಾಗುವುದೇ ಏಕೈಕ ಷರತ್ತಾಗಿದೆ. ಈಸಾಕನು ಬುದ್ಧಿವಂತನಾಗಿರುವುದರಿಂದ ಅಥವಾ ಬೇರೆ ಯಾವುದೇ ಅತ್ಯುತ್ತಮ ಗುಣಲಕ್ಷಣಗಳಿಂದ ಅವನು ಚೊಚ್ಚಲ ಮಗನಾಗಿ ನೇಮಿಸಲಾಗಿಲ್ಲ. ಸಾರಳಾದ ತನ್ನ ತಾಯಿಯ ಮೂಲಕ ಹುಟ್ಟಿದ ಏಕೈಕ ಕಾರಣದಿಂದ ಅವನು ಚೊಚ್ಚಲ ಮಗನಾಗಿ ಅಬ್ರಹಾಮನ ಕುಟುಂಬದ ಬಾಧ್ಯಸ್ಥನಾದನು. ಅದರಿಂದ ಅವನ ತಂದೆಯ ಎಲ್ಲ ಆಸ್ತಿಗಳನ್ನು ಸ್ವೀಕರಿಸಲು ಅರ್ಹನಾದನು. ಇಂದು ಚಿಯೋನಿನ ಮಕ್ಕಳಾದ ನಾವು ಪರಲೋಕದ ತಂದೆ ಮತ್ತು ತಾಯಿಯಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲು ಈ ಅವಕಾಶವನ್ನು ಬಳಸಿಕೊಳ್ಳೋಣ. ಈ ಲೋಕದಲ್ಲಿ ಎಲ್ಲವನ್ನೂ ಸೃಷ್ಟಿಸುವಾಗ ದೇವರು ಅದನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದರು. ದೇವರ ಎಲ್ಲ ಯೋಜನೆಯ ಹಿಂದೆ ಕಾರಣಗಳಿವೆ. ಆ ಕಥೆಯಲ್ಲಿರುವ 2 ಸಹೋದರರಂತೆ ಈ ಲೋಕವು ದೇವರು ಮಾಡುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಜನರು ದೇವರ ಯೋಜನೆಯನ್ನು ಸಹಜವಾದ ವಿಷಯದಂತೆ ಹಗುರವಾಗಿ ಪರಿಗಣಿಸುತ್ತಾರೆ. ಎಷ್ಟಾದರೂ ನಮ್ಮ ಸುತ್ತಲೂ ನಡೆಯುತ್ತಿರುವ ಎಲ್ಲವನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಹಿಂದೆ ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಕಾರಣವಿದೆ. ಈ ಸಂಗತಿಯನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಕೆತ್ತೋಣ. ಈ ವರ್ಷವೂ ಸಹ ಪರಲೋಕದ ತಾಯಿಯ ಬಗ್ಗೆ ಇಡೀ ಲೋಕಕ್ಕೆ ಮುಕ್ತವಾಗಿ ಸಾಕ್ಷೀಕರಿಸೋಣ ಮತ್ತು ಮನಪೂರ್ವಕವಾಗಿ ಅವರ ಬಗ್ಗೆ ಕೊಚ್ಚಿಕೊಳ್ಳೋಣ. ಇದರಿಂದ ಬರುವ ಯಾವುದೇ ಕಷ್ಟ ಅಥವಾ ತೊಂದರೆಗಳಿಂದ ನಾವು ತಪ್ಪಿಸಿಕೊಳ್ಳದಿರೋಣ. ಬದಲಾಗಿ ಎಲ್ಲ ಕಷ್ಟಗಳನ್ನು ಜಯಿಸಿ ದೇವರಿಂದ ಅಧಿಕ ಆಶೀರ್ವಾದಗಳನ್ನು ಸ್ವೀಕರಿಸುವ ಪರಲೋಕದ ಮಕ್ಕಳಾಗೋಣ. ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.